ಹಾಯ್ ನಮಸ್ತೆ ಎಲ್ರಿಗೂ. ತುಂಬ ದಿನಗಳಾದಮೇಲೆ ನಿಮ್ಮ ಮುಂದೆ ವಿಡಿಯೋ ಮಾಡ್ತಿದ್ದೀನಿ. ಕೆಲವೊಂದು ಮಾತುಗಳು ನನ್ನ ಮನಸ್ಸಲ್ಲೇ ಇತ್ತು. ತುಂಬ ದಿನಗಳಿಂದ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿತ್ತು. ಬಟ್ ವಿಡಿಯೋ ಮಾಡೋವಷ್ಟು ಟೈಮ್ ಆಗಲಿ ಇರಲಿಲ್ಲ. ನನಗೆ ಅನಿಸೋ ಅನಿಸಿಕೆ ಖಂಡಿತ ನಿಜ ಅನಿಸುತ್ತೆ. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ಅನ್ನಿಸ್ತಿದೆ. ಇದು ನಾನು ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ. ಕೆಲವರಿಗೆ ಎಲ್ಲಿಂದ ಬಂದ ಅಭ್ಯಾಸನೋ ನನಗಂತೂ ಗೊತ್ತಿಲ್ಲ. ಅವರಿಗೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಸೇ ಇರೋದಿಲ್ಲ. ಅವರಿಗೆ ಬೇಕಾಗಿರೋದು ಒಂದೇ, ನಾವು ಮಾತ್ರ ಗ್ರೇಟ್ ಆಗಿರಬೇಕು, ಎಲ್ಲರ ಕಣ್ಣಿಗೆ ನಾವು ಗ್ರೇಟಾಗಿ ಕಾಣಿಸ್ಕೋಬೇಕು. ಬೇರೆಯವ್ರ ಬೆಲೆ ಎಷ್ಟು ಕಮ್ಮಿ ಆದ್ರೂ ಪರವಾಗಿಲ್ಲ, ಅವ್ರುಗಳು ಮಾತ್ರ ಅವ್ರುಗಳ ಬಗ್ಗೆನೇ ಹೇಳ್ಕೊತಿರ್ತಾರೆ, ನಾನು ಗ್ರೇಟು ನಾನು ಗ್ರೇಟು ನಾನು ಗ್ರೇಟ್ ಅಂತ. ಅವರಂತೂ ಅವ್ರ ಕಲ್ಪನೆ ಲೋಕದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ, ಅವ್ರ ಮಾತೇ ಸತ್ಯ ಅನ್ನೋ ಥರ. ಇನ್ನು ಕೆಲವ್ರಂತೂ ಬಿಡು, ಅವ್ರ ಹೆಂಡತಿ ಬಗ್ಗೆನೇ ಹೇಳ್ತಾರೆ, ಅವ್ರ ಮನೆಯವ್ರುಗಳ ಬಗ್ಗೆ ಹೇಳ್ತಾರೆ. ಅಂದರೆ ಅವ್ರ ಮನೇಲಿರೋ ಹೆಣ್ಮಕ್ಳು ಹೇಗೆ ದುಡಿತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ, ಹೇಗೆ ಕಷ್ಟಪಡ್ತಾರೆ, ಇದು ಯಾವುದೂ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಅವರಿಗೆ ನಾನು ಎಷ್ಟು ದುಡಿತಿದ್ದೀನಿ, ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋದು ಮುಖ್ಯ ಆಗಿರುತ್ತೆ ವಿನಃ ಮನೆಯಲ್ಲಿ ನನ್ನ ಹೆಂಡತಿ ಆಗಲಿ, ನನ್ನ ಅಕ್ಕ ತಂಗಿ ಅಮ್ಮ ಹೇಗೆ ಕಷ್ಟಪಡ್ತಿದ್ದಾರೆ ಅನ್ನೋದು ಮುಖ್ಯ ಆಗಿರಲ್ಲ. ಗೊತ್ತಿಲ್ಲಪ್ಪ, ಅವರು ಸರಿ ತಪ್ಪುಗಳ ಬಗ್ಗೆ ಅವರು ಬೇರೆಯವ್ರ ಮುಂದೆ ಹೇಳ್ತಿರ್ತಾರಲ್ಲ, ಇವ್ರು ಮಾತಾಡೋ ಸರಿ ತಪ್ಪುಗಳು ಬೇರೆಯವ್ರಿಗೂ ಸರಿಯಾಗಿ ಕಾಣಿಸುತ್ತಾ? ರಿಯಾಲಿಟಿ ಅವ್ರಿಗೂ ಗೊತ್ತಿರುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ನಂಬಬೇಕು ಯಾವ್ದು ಬಿಡಬೇಕಂತಲ್ವಾ. ಇಮ್ಯಾಜಿನೇಷನ್ ಲೋಕದಲ್ಲಿ ಬಿಟ್ಟು ರಿಯಾಲಿಟಿಯಲ್ಲಿ ಬದುಕಬೇಕಲ್ವಾ. ನಾನು ಹಿಂಗಂದರೆ ಜನ ಹೇಗೆ ಅಂದ್ಕೊತಾರೆ, ಹೇಗೆ ತಿಳ್ಕೊಳ್ತಾರೆ ಅನ್ನೋದು. ಯಾವಾಗಲೂ ಕಲ್ಪನೆ ಲೋಕದಲ್ಲಿ ಬದುಕಿದ್ರೆ ನಿಜ ಜೀವನದ ಕಥೆ ಏನು? ಇವಾಗ ಹೆಣ್ಮಕ್ಳು ಪಾಪ ಕಿಚನಲ್ಲಿ ಅಡುಗೆ ಮಾಡ್ತಿರ್ತಾರಲ್ಲ, ಇದು ಅಡುಗೆ ಅಷ್ಟೇ ಅಲ್ಲ, ಅವ್ರ ಜೀವನದೊಂದು ಕಥೆ ಆಗಿರುತ್ತೆ. ಈ ಈ ಅಡುಗೆಯನ್ನು ಕಥೆನೇ ಮಾಡಿಲ್ಲ ಅಂದರೆ ಜೀವನ ಹೇಗೆ ಸಾಗುತ್ತೆ ಅಲ್ಲ. ಪಾಪ ಇದ್ರೊಳಗೆ ಅವ್ರು ಎಷ್ಟು ತ್ಯಾಗ ಶ್ರಮ ಎಲ್ಲ ಇರುತ್ತೆ. ಅಡುಗೆ ಸುಲಭವಾಗಿ ಕಾಣ್ಬೋದು ಮಾಡೋರಿಗೆ ಅದು ಒಂದು ತ್ಯಾಗ ಶ್ರಮ ಆಗಿರುತ್ತೆ. ಹಾಗೆಯೇ ಹೆಣ್ಮಕ್ಳು ಜೀವನ ಈಸಿಯಾಗಿ ಕಾಣಿಸ್ಬೋದು ಈ ಥರ ಮಾತಾಡೋರಿಗೆ. ಆದರೆ ಅವ್ರುಗಳ ಕಷ್ಟ ಯಾರು ಕಷ್ಟಪಡ್ತಾರೆ ನೋಡಿ, ಅವರಿಗಷ್ಟೇ ಗೊತ್ತು. ಆದರೆ ಒಂದಂತೂ ಸತ್ಯ, ಕರ್ಮ ನಂಬೋರಿಗೆ, ಕರ್ಮ ನಂಬಿ ಜೀವನ ಮಾಡೋರಿಗೆ ಕರ್ಮದ ಫಲ ನಿರೀಕ್ಷೆ ಇರಬಾರ್ದು. ಯಾಕಂದರೆ ಕರ್ಮ ಅಂದರೆ ನಮ್ಮ ಕೆಲಸದ ಪ್ರತಿಫಲ ಅಷ್ಟೇ. ನಾವು ಮೇಲಕ್ಕೆ ಕಲ್ಲು ಎಸೆದ್ರೆ ಕಲ್ಲು ಬೀಳುತ್ತೆ, ಹೂವು ಎಸೆದ್ರೆ ಹೂವು ಬೀಳುತ್ತೆ. ನಮ್ಮ ಕರ್ತವ್ಯನ ನಾವು ಮಾಡೋಣ, ಫಲಾನುಫಲ ಎಲ್ಲ ಕೃಷ್ಣನಿಗೆ ಬಿಟ್ಬಿಡೋಣ, ದೇವರೇ ನೋಡ್ಕೊಳ್ತಾರೆ. ಆ್ಯಕ್ಚುಲಿ ನನಗಿದನ್ನೆಲ್ಲ ನಿಮಗೆಲ್ಲ ಹೇಳೋ ಅವಶ್ಯಕತೆ ಕುಕ್ಕಿಂಗ್ ಚಾನಲಲ್ಲಿ ಅಂತ ಅನ್ಬೇಡಿ. ಇದು ನಾವು ಮಾಡ್ತಾ ಇರೋದು ಸ್ಪೆಷಲ್ ಅಡುಗೆನಲ್ಲ, ಎಲ್ಲರೂ ಮನೇಲಿ ಮಾಡೋ ಥರ ನಾರ್ಮಲ್ ಅಡುಗೆನೇ. ಏಕೆಂದರೆ ನಂಗೆ ತುಂಬ ದಿವಸದಿಂದ ಅನ್ನಿಸ್ತಿತ್ತು, ತುಂಬ ಜನಗಳ ಭಾವನೆಗಳಿರುತ್ತೆ ಇದು. ಯಾರಿಗೆಲ್ಲ ಇದು ನಿಜ ಅನಿಸುತ್ತೋ ಅವರು ನನಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿ ಹೆಣ್ಮಕ್ಳು ಗ್ರೇಟು, ಗಂಡ್ಮಕ್ಳು ಗ್ರೇಟು, ಅಥವಾ ಹೆಣ್ಮಕ್ಳು ಪರ್ಫೆಕ್ಟ್, ಅದು ಗಂಡ್ಮಕ್ಳು ಪರ್ಫೆಕ್ಟ್ ಅಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾರೂ ಗ್ರೇಟ್ ಅಲ್ಲ, ಯಾರೂ ಪರ್ಫೆಕ್ಟ್ ಅಲ್ಲ. ಬಟ್ ನಾವು ಬೇರೆಯವ್ರ ಹತ್ರ ವಾವ್ ಅನ್ನಿಸ್ಕೊಂಡು ಬದುಕೋದಕ್ಕಿಂತ ರಿಯಾಲಿಟಿ ಒಪ್ಕೊಂಡು ಬದುಕಬೇಕು ಅಂತ ನನ್ನ ಅನಿಸಿಕೆ. ಸಾರಿ, ನಿಮಗಿದೆಲ್ಲ ಬೋರ್ ಅನ್ನಿಸ್ಬೋದು, ಆದರೆ ನನಗೆ ಹೇಳ್ಬೇಕನ್ನಿಸ್ತು, ಹೇಳ್ಕೊಂಡೆ. ಬನ್ನಿ, ಈ ಸಾಂಬಾರನ್ನ ಎಷ್ಟು ಸಿಂಪಲಾಗಿ ಮಾಡಿದ್ದೀನಿ ಅಂದರೆ, ನನಗೇನಾದರೂ ಟೈಮ್ ಇಲ್ಲ, ಅರ್ಜೆಂಟಾಗಿ ನನಗೇನಾದರೂ ಹೋಗಬೇಕಂತ ಅನಿಸ್ದಾಗ ಒಂದು ಕಡೆ ಬೇಳೆ ಬೇಯಿಸ್ಕೊಂಡು, ತರಕಾರಿ ಎಲ್ಲ ಕಟ್ ಮಾಡಿಕೊಂಡು, ತರಕಾರಿನ ಒಗ್ಗರಣೆ ಹಾಕಿ, ಬೆಂದಿರೋ ಬೇಳೆನ ಅದರಲ್ಲಿ ಹಾಕ್ಬಿಟ್ಟು, ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಬೇಕನ್ಸಿದ್ರೆ ನೀವು ಮಸಾಲ ಪುಡಿನೂ, ಗರಂ ಮಸಾಲ ಪೌಡರನ್ನು ಹಾಕ್ಕೋಬೋದು. ಬಟ್ ನಾನು ಇಷ್ಟೇ ಸಿಂಪಲಾಗಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.